ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಇದು ಕಾತ್ಯಾಯಿನಿ ಎಂಟ್ರಿ ಸಾಧನ ಹಾಗೆ ಜೈಗೆ ಆತಂಕ ಮಾತ್ರ ಅಲ್ಲ, ಸುಮ್ಮನೆ ಹಾಗೆ ತೀರ್ಥಗೂ ಆತಂಕ ಆಗ್ತದೆ. ಹಾಗಿದ್ರೆ ಅಂಥದ್ದು ಏನಾಗೋಯ್ತು? ಈ ಕಡೆ ವಿಷಯಮ್ಮ ತಪ್ಪಿಸ್ಕೊಂಡೇ ಬಿಟ್ರ ಏನಾಗ್ತದೆ? ಫೈನಲಿ ತೀರ್ಥಾಗೆ ವಿಷಯ ಗೊತ್ತಾಗ್ತದೆ, ವಿಷಯಮ್ಮ ಎಲ್ಲಿದ್ದಾರೆ ಅಂತ. ಸಾಧನ ಮುಂದೆ ಸುಮ್ಮನೆ ದುಡ್ಡು ಸತ್ಯನ ರಿವೀಲ್ ಮಾಡ್ತಿದ್ದಾಳೆ. ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತೀರ್ಥಾಗೆ ವಿಷಯ ತಿಳಿಸ್ಬೇಕು ಅಂತ ಸುಮ್ಮನೆ ತುಂಬಾ ಪ್ರಯತ್ನ ಮಾಡ್ತಾಳೆ. ಆದರೆ ಸುಮ್ಮನೆ ತಿಳಿಸೋಕೆ ಅಸಾಧ್ಯವಾಗುತ್ತೆ. ಬಿಕಾಸ್ ತೀರ್ಥ ಕೂಡ ವಿಷಯಮ್ಮನ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿರ್ತಾರೆ. ವಿಷಯ ತಿಳಿಸೋದು ತುಂಬಾ ಅಸಾಧ್ಯ ಆಗುತ್ತೆ. ಇದೆಲ್ಲ ಕೂಡ ಈ ಕಡೆ ನಡೀತಿದ್ರೆ ಆ ಕಡೆ ಸಾಧನ ಎಲ್ಲಿದ್ದಾರೆ ವಿಷಯಮ್ಮ ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಳೆ. ವಿಷಯಮ್ಮ ಕಾಣಿಸ್ಲೇಬೇಕು, ಅವಳ ಹತ್ರ ಇರೋ ವಿಡಿಯೋ ತನಗೆ ಸಿಗಲೇಬೇಕು, ಇಲ್ಲಾಂದರೆ ತನಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಕಾಶಿಗೂ ಕೂಡ ವಾರ್ನ್ ಮಾಡಿದ್ದಾರೆ. ಆದರೆ ಎಷ್ಟು ಏನೇ ಮಾಡಿದ್ರೂ ಕೂಡ ಎಲ್ಲೂ ಕೂಡ ವಿಷಯಮ್ಮ ಕಾಣಿಸ್ತಾನೇ ಇಲ್ಲ. ಬಿಕಾಸ್ ವಿಷಯಮ್ಮ ಬೇರೆ ಎಲ್ಲಿದ್ದಾರೆ? ಅವರು ಒಂದು ಸ್ಟೋರ್ ರೂಮಲ್ಲೇ ಇರಬೇಕಿದ್ರೆ ಯಾರಿಗೆ ಹೇಗೆ ವಿಷಯಮ್ಮ ಸಿಗ್ತಾರೆ? ನಂತರ ಈ ಕಡೆ ವಿಷಯಮ್ಮನ ಹತ್ರ ಸುಮ್ಮನೆ ಇದ್ದಾಳೆ. ಈ ಕಡೆ ಸುಮ್ಮನೆ ತಿಂಡಿ ತೊಗೊಂಡು ಬರ್ತಿದ್ದಾಳೆ. ತಿನ್ನಿ ಅಂತ ಹೇಳ್ತಿದ್ರೆ ಎಲ್ಲಮ್ಮ ತಿನ್ನಲಿ, ನೆನ್ನೆಯಿಂದ ತಿಂದು 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 ಬಾತ್ರೂಮ್ಗೂ ಕೂಡ ಹೋಗಿಲ್ಲ ಅಂತ ಹೇಳ್ತಿದ್ದಾಗ, ಅಯ್ಯೋ ವಿಷಯಕ್ಕ ನನಗೆ ಮರ್ತೇ ಹೋಯಿತು, ಬನ್ನಿ ಯಾರೂ ಕೂಡ ಇರುವುದಿಲ್ಲ, ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗೋಕ್ಕೆ ಹೊರಗಡೆ ಕರ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಈ ಕಡೆ ಸಾಧನ ಕೆಳಗಡೆ ಇಳಿದು ಬರ್ತಿದ್ದಾಳೆ. ಸಾಧನ ಇಳಿದು ಬರ್ತಿದ್ದಾಗೆ ಕಳ್ಳಿ ರೀತಿ ಆಡ್ತಿದ್ದಾರೆ ಸುಮ್ಮನೆ. ಬಿಕಾಸ್ ವಿಷಯಮ್ಮನ ತನ್ನ ರೂಮ್ಗೆ ಹಾಕಿ ಕೂಡ ಆಗಿಬಿಟ್ಟಿದ್ದಾರೆ ಸಾಧನ ಬರ್ತಿದ್ದಾಗೆ. ಏನಿದು ಇಷ್ಟೊಂದು ಸೈಲೆಂಟ್ ಆಗಿಬಿಟ್ಟಿದೆಯಲ್ಲ? ನೀನೆಲ್ಲ ಯೋಚನೆ ಮಾಡಬೇಕಿತ್ತು, ವಿಷಯಮ್ಮ ಎಲ್ಲಿ ಹೋದ್ರು, ಏನು ನಿನ್ನ ಬೇಕಾಗಿದ್ದಂಥ ಸಾಕ್ಷಿ ಕೈಗೆ ಸಿಗ್ತಿಲ್ಲ ಅಂತ. ಅದನ್ನು ಬಿಟ್ಟು ಇಷ್ಟು ಆರಾಮಾಗಿದೆಯಾ, ಇಷ್ಟು ಸೈಲೆಂಟ್ ಆಗಿದೆಯಾ? ಯಾಕೆ? ಸೋಲ್ತೀನಿ ಅನ್ನೋ ಭಯ ಶುರುವಾಗಿದೆ ಅನ್ಸುತ್ತಲ್ವ? ಯಾವುದೇ ಕಾರಣಕ್ಕೂ ಈ ಸಾಧನನ ಗೆಲ್ಲೋಕೆ ನಿನ್ನಿಂದ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನೆನ್ಪಿಟ್ಕೊ. ಈ ಸಾಧನನೇ ಯಾವತ್ತೂ ಗೆಲ್ಲೋದು, ಇವಳ ವಿರುದ್ಧ ಸಾಕ್ಷಿ ತರೋದು, ವಿಷಯಮ್ಮನ ಕೈಲಿ ಸಾಕ್ಷಿ ಹೇಳಿಸೋದು, ಇದೆಲ್ಲ ಅಷ್ಟು ಸುಲಭ ಅಲ್ಲ. ಅದು ಯಾವುದು ಕೂಡ ಆಗೋದಿಲ್ಲ. ಅದಕ್ಕೆ ಮತ್ತೆ ಆಗ್ಬಿಟ್ಟಿರ್ಬೇಕಲ್ವ ಅಂತ ಕೇಳ್ತಿದ್ರೆ ಅಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನೀನು ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿ ಸುಮ್ಮನೆ ಹೇಳ್ತಿದ್ದಾಳೆ. ಆದರೂ ಕೂಡ ಏನಿದೆ ಅರ್ಥ? ನನ್ನನ್ನು ಬೆದರಿಸೋಕ ಅಥವಾ ನಿನ್ನ ಕೈಲಿಂದ ಏನೂ ಆಗೋದಿಲ್ಲ ಅಂತ ಸೈಲೆಂಟ್ ಆಗಿದೆಯಾ ಅಂತ ಸಾಧನ ಕೇಳ್ತಿರುವ ಅಷ್ಟರಲ್ಲಿ ಈ ಕಡೆ ಸುಮ್ಮನೆ ಅತ್ತೆ ಕೂಗ್ತಿದ್ದಾರೆ. ಈ ಕಡೆ ಸುಮ್ಮನೆ ಮಾತ್ರ ಅತ್ತೆ ಕೂಗ್ತಿದ್ರು ಕೂಡ ಹೋಗೋಕ್ಕಾಗ್ತಿಲ್ಲ. ಬಿಕಾಸ್ ಸಾಧನ ಇದ್ದಾಳೆ. ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ವಿಷಯಮ್ಮ ಇರ್ತಾರೆ. ಖಂಡಿತ ಅವಳಿಗೆ ಅನುಮಾನ ಬಂದಿದೆ, ನೋಡ್ಬೋದು ಅಂತ. ಅತ್ತೆ ಕರಿತದ ತಾನೇ, ಅಷ್ಟೊತ್ತಿಂದ ಹೋಗೋಕ್ಕಾಗಲ್ವಾ ಅಂದಾಗ ನನಗೆ ಗೊತ್ತಿದೆ ಯಾವಾಗ ಹೋಗಬೇಕು ಅಂತ ಹೇಳ್ತಾಳೆ. ನಂತರ ನಾನು ತೀರ್ಥನ ನೋಡಬೇಕು ಒಳಗಡೆ ಅಂದಾಗ, ಯಾಕೆ ನೀನು ಯಾಕೆ ನಮ್ಮ ರೂಮ್ಗೆ ಹೋಗಬೇಕು? ನಿನ್ನಂಥವಳೆಲ್ಲ ರೂಮ್ಗೆ ಹೋಗಬಾರ್ದು. ಯಾಕಂದರೆ ನೀನು ರೂಮ್ಗೆ ಹೋದರೆ ಸುಮ್ಮನೆ ಬಿಡೋದಿಲ್ಲ, ಏನಾದರೂ ಹಾಳು ಮಾಡೇ ಬರ್ತೀಯಾ ಅಂತಿದ್ದಾರೆ. ಈ ಕಡೆ ವಿಷಯಮ್ಮ ಅಂತೂ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಒಳಗಡೆ ಬಂದುಬಿಟ್ರೆ ಸಾಧನ ಅಂತ. ಅಷ್ಟಾರು ಭಯ ಇದೆ ಅಲ್ವಾ? ಸಾಧನ ಏನಾದರೂ ಡೋರ್ ಮುಂದೆ ನಿಂತ್ಕೊಂಡ್ರೆ ಏನಾಗ್ಬೋದು ಅಂತ ಆ ಭಯ ಒಳ್ಳೆಯದು ಅಂತ ಹೇಳ್ತಾರೆ. ಜೊತೆಗೆ ಏನಾದರೂ ಮಾಡ್ಕೊ ಅಂತ ಹೇಳಿ ಈ ಕಡೆ ಲಿಫ್ಟಲ್ಲಿ ಇಳಿದು ಸಾಧನ ಹೋಗ್ತಿದ್ದಾಗೆ ಈ ಕಡೆ ಸುಮ್ಮನೆ ಮೆತ್ತಗೆ ಡೋರ್ ಹೊರಗಡೆಯಿಂದ ಸಾಧನ ಬಂದರೂ ಬರ್ಬೋದು ವಿಷಯಕ್ಕ. ಡೋರ್ನ ಲಾಕ್ ಮಾಡ್ಕೊ ಟೈಟಾಗಿ, ಯಾವುದೇ ಕಾರಣಕ್ಕೂ ಡೋರ್ನ ಓಪನ್ ಮಾಡಬೇಡ ಅಂತ ಹೇಳಿ ಕೆಳಗಡೆ ಅತ್ತೆ ಬಳಿಗೆ ಬರ್ತಾರೆ. ಅತ್ತೆ ದಯವಿಟ್ಟು ಅತ್ತೆ ಸ್ವಲ್ಪ ನಿದ್ದೆ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಇದಾಗೋಯ್ತು ಅಂತ ಹೇಳಿ ಕಾಫಿ ಕಾಯಿಸೋಕೆ ಹೋಗ್ತಾಳೆ. ನಂತರ ಈ ಕಡೆ ಮಾವ ಅಂದಾಗ ನಿಮ್ಮ ಮಾವ ಹೊರಗಡೆ ಹೋಗಿದ್ದಾರೆ, ಜೊತೆಗೆ ಅಲ್ಲಿಂದ ಗುರುಗಳು ನೋಡೋಕೆ ಹೋಗ್ತಾರಂತೆ. ನಾನು ಕೂಡ ಗುರುಗಳು ನೋಡೋಕೆ ಹೋಗಬೇಕು, ನಾನು ಕೂಡ ಹೋಗ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ತೀರ್ಥ ಅವರು ಸ್ನಾನ ಮಾಡಿ ರೂಮ್ಗೆ ಹೋಗಿ ಮೊದಲು ಚೇಂಜ್ ಮಾಡಿಕೊಂಡು ಹೋಗಬೇಕು ರಾಜೇಶ್ವರನ್ ವಿಷಯವಾಗಿ ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಸುಮ್ಮನೆ ಅಂತೂ ಕಾಫಿ ಬೇಕಾ ಅಂದಾಗ, ಇಲ್ಲ ನಂಗೆ ಅರ್ಜೆಂಟಾಗಿ ಕೆಲಸ ಇದೆ, ಪೊಲೀಸವ್ರು ಫೋನ್ ಮಾಡಿದರು ಕಾಶಿ ಬಗ್ಗೆ ಸುಳ್ಳು ಸಿಕ್ಕಿದೆಯಂತೆ ಅಂತ ಹೇಳ್ತಿದ್ದಾಗೆ, ಬೇಡ ಸಾಹೇಬ್ರೆ ಅಂದಾಗ ಬೇಡ ಅಂತ ಹೇಳಬೇಡಿ, ಅದರಿಂದ ವಿಷಯಮ್ಮ ಕೂಡ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೋದು, ನನಗೆ ಅರ್ಜೆಂಟ್ ಕೆಲಸ ಇದೆ, ಜೊತೆಗೆ ನನಗೆ ಮೀಟಿಂಗ್ ಕೂಡ ಇದೆ, ನನಗೆ ತುಂಬಾ ಕೆಲಸ ಇದೆ ಅಂತ ಹೋಗ್ತಾರೆ. ನಂತರ ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೇಶ್ವರನ್ ಸಾವು ಹೇಗಾಗಿದೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು, ಆ ಸಾಕ್ಷಿನ ಪಡ್ಕೊಳ್ಳೇಬೇಕು. ಅದರಿಂದಾಗಿ ನನ್ನ ಬಗ್ಗೆ ಇರ್ತಕ್ಕಂಥ ಒಪಿನಿಯನ್ ಕೂಡ ಜನರಲ್ಲಿ ಬದಲಾಗುತ್ತೆ. ಜೊತೆಗೆ ನಾನು ಈ ಒಂದು ವಿಷಯದಲ್ಲಿ ನನ್ನ ಮಂತ್ರಿ ಹಾಗೆ ಸೇವೆನೇ ಮರ್ತು ಬಿಟ್ಟಿದ್ದೀನಿ. ರಾಜೇಶ್ವರನ್ ಸಾವನ್ನ ಮೊದಲು ಇತ್ಯರ್ಥ ಮಾಡಿ ನನ್ನ ಕೆಲಸದ ಮೇಲೆ ಗಮನ ಕೊಡಬೇಕು ಅಂತ ಅನ್ಕೋತಾರೆ. ಫೈನಲಿ ರೂಮ್ಗೆ ಹೋಗಿ ಬಚ್ಚಲ್ ಮನೆಗೆ ಹೋಗ್ತಾ ಇದ್ರೆ ಈ ಕಡೆ ವಿಷಯಮ್ಮ ಒಳಗಡೆ ಇದ್ದಾರೆ, ಲಾಕ್ ಹಾಕಿದ್ದಾರೆ. ಈ ಕಡೆ ತೀರ್ಥ ಅವರು ಡೋರ್ ಓಪನ್ ಆಗ್ತಿಲ್ಲ ಅಂತ ಕಿಚ್ಕೋತಿದ್ದಾರೆ. ಬಟ್ ಸುಮ್ಮನೆ ಇಲ್ಲಿ ಅತ್ತೆ ಜೊತೆ ಇರ್ತಾರೆ, ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಂತರ ಕಾಫಿ ಕೊಟ್ಟು ಈ ಕಡೆ ಹೋಗಬೇಕು. ಅಷ್ಟರಲ್ಲಿ ಈ ಕಡೆ ಡೋರ್ ಜಾಮ್ ಆಗಿಬಿಟ್ಟಿದೆ. ಸುಮ್ಮನೆ ಅವರೇ ಯಾಕೆ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಸಾಧನ ಕೂಡ ತನ್ನ ಮಗುವನ್ನ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಿರ್ತಾರೆ. ಈ ಕಡೆ ಜಾಮ್ ಆಗ್ತಿರೋದನ್ನ ನೋಡಿದ್ದೆ ಅವರು ಕೂಡ ಒಳಗಡೆ ಬರ್ತಿದ್ದಾರೆ. ಅಷ್ಟರಲ್ಲಿ ವಿಷಯ ಮತ್ತು ಇತ್ತ ಸಾಹೇಬ್ರಿಗೆ ಹೇಳ್ಬಿಡ್ಬೇಕು ಅಂತ ಅನ್ಕೋತಾರೆ. ಬಟ್ ಸಾಧನ ಬರ್ತಿದ್ದಾಗೆ ಹಾಗೆ ಹಿಂದೆ ಸರಿದು ಬಿಡ್ತಾರೆ. ಏನಾಯಿತು ತೀರ್ಥ ಅಂತದಾಗೆ, ಅದಕ್ಕೆ ಡೋರ್ ಜಾಮ್ ಆಗಿಬಿಟ್ಟದೆ, ನನಗೆ ತುಂಬ ಲೇಟ್ ಆಗ್ತದೆ ಅಂದಾಗ, ಸರಿ ಆಯಿತು ನನ್ನ ಬಾತ್ರೂಮ್ನ ಯೂಸ್ ಮಾಡ್ಕೊ ಅಂದಾಗ, ಬೇಡ ಇನ್ನೊಂದು ಸ್ವಲ್ಪ ಹೊತ್ತು ಇದೆ ಸರಿ ಹೋಗುತ್ತೆ ಅಕ್ಕ,
ನೀವೇನು ತೊಂದರೆ ತೊಗೋಬೇಡಿ ಅಂದಾಗ ಇದರಲ್ಲಿ ಏನು ತೊಂದರೆ ಇದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ತೀರ್ಥ ಕೂಡ ಹೌದು ಸುಮ್ಮನವ್ರೆ ಅದರಲ್ಲಿ ಏನಿದೆ ನಂಗೆ ತುಂಬ ಲೇಟ್ ಆಗ್ತದೆ ಅಂದಾಗ ಇಲ್ಲೇ ಸಾಹೇಬ್ರೆ ಇಲ್ಲೇ ಇನ್ನೊಂದು 2 ನಿಮಿಷ ಸರಿ ಹೋಗುತ್ತೆ ಅಂದಾಗ ಇಲ್ಲ ಸುಮ್ಮನವ್ರೆ ನಂಗೆ ತುಂಬ ತಡ ಆಗ್ತದೆ ಅಂತ ಹೇಳಿ ಸಾಧನ ರೂಮ್ಗೆ ಹೋಗ್ತಾರೆ. ನಂತರ ಈ ಕಡೆ ಸಾಧನ ಬಾತ್ರೂಮ್ಗೆ ಹೋಗಿ ಅವ್ರು ಸ್ನಾನ ಮಾಡೋಕ್ಕೆ ಹೋದರೆ ಈ ಕಡೆ ಸಾಧನ ಜಾಮ್ ಆಗಿರೋ ಡೋರ್ನ ಟ್ರೈ ಮಾಡ್ತಿದ್ದಾಳೆ ಓಪನ್ ಮಾಡೋಕ್ಕೆ. ಅಷ್ಟರಲ್ಲಿ ಈ ಕಡೆ ಪುಟ್ಟು ಮಗು ಅರ್ಥ ಮಾಡ್ಕೊಂಡ್ಬಿಡುತ್ತೆ ಸುಮ್ಮನ ಪರಿಸ್ಥಿತಿನ. ತಕ್ಷಣ ಅಮ್ಮ ನಾನು ಸ್ಕೂಲ್ಗೆ ಹೋಗಬೇಕು ತಡ ಆಗ್ತಿದೆ ಬೇಗ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡುತ್ತೆ. ನಂತರ ಈ ಕಡೆ ಸುಮ್ಮನ ಡೋರ್ನ ಓಪನ್ ಮಾಡಿಸ್ತಾಳೆ ವಿಜಯಮ್ಮನ. ನಂತರ ಈ ಕಡೆ ವಿಜಯಮ್ಮ ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗ್ತಿದೆ ಸುಮಿ ಅಂತ ಹೇಳ್ತಿದ್ರೆ. ಹಾಗೇನಿಲ್ಲ ಸುಮ್ಮನಕ್ಕ ನೀವೇನು ಯೋಚನೆ ಮಾಡಬೇಡಿ, ತೀರ್ಥ ಸಾಹೇಬ್ರನ್ನ ಭೇಟಿ ಮಾಡಿಸ್ತೀನಿ, ಎಲ್ಲ ಸತ್ಯ ಹೇಳ್ಬಿಡೋಣ. ಇದು ಯಾಕೋ ಕ್ಷಣಕ್ಕೂ ತುಂಬಾ ಮಿತಿ ಮೀರ್ತದೆ. ಆಮೇಲೆ ನಾವು ಸತ್ಯ ಮುಚ್ಚಿಟ್ಟು ಈ ರೀತಿ ಬಚ್ಚಿಟ್ಟಿದ್ದೀವಿ ಅಂದರೆ ಅದು ಬೇರೆ ಥರ ಹೋಗ್ಬೋದು ಅಂದಾಗ ಸಾಕ್ಷಿ ಇಲ್ಲದೆ ಅವ್ರು ನಂಬ್ತಾರ ಅಂದಾಗ ಸಾಕ್ಷಿ ಇಲ್ಲದೆ ನಂಬೋದು ತುಂಬ ಕಷ್ಟನೇನೆ ಆಡಿರೋ ಮಾತುಗಳನ್ನ ಕೇಳಿದ್ರೆ. ಆದರೂ ಕೂಡ ನಮ್ಮ ಪ್ರಯತ್ನನ ನಾವು ಪಡೋಣ ಅಂತ ಹೇಳಿ ನೀವು ಸ್ಟೋರ್ ರೂಮಲ್ಲೇ ಇರಿ, ನಾನು ಕರೆಯೋ ತನಕ ಯಾವುದೇ ಕಾರಣಕ್ಕೂ ಬರಬೇಡಿ ಅಂತ ಹೇಳಿ ಸ್ಟೋರ್ ರೂಮ್ಗೆ ಕಳಿಸ್ತಾಳೆ. ನಂತರ ಈ ಕಡೆ ಕೆಳಗಡೆ ಬರ್ತಿದ್ದಾಗೆ ಈ ಕಡೆ ಸಾಹೇಬ್ರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂದಾಗ ಏನು ಸುಮ್ಮನವ್ರೆ ಈ ಕಡೆ ನೆನ್ನೆನೂ ಕೂಡ ನೀವು ಅದಕ್ಕೆ ಎಲ್ಲಿ ಹೋಗ್ತಿದ್ರಾ ಅಂತ ಕೇಳಿ ಯಾವುದೇ ಕೆಲಸ ಆಗಲಿಲ್ಲ, ದಯವಿಟ್ಟು ಈಗಲಾದರೂ ಹೋಗೋದಕ್ಕೆ ಬಿಡಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ಸಾಹೇಬ್ರೆ ವಿಜಯಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು ಅಂತದಾಗಿ ಏನು ಮಾತಾಡ್ತಿದ್ರ ನೀವು ಸುಮ್ಮನವ್ರೆ ಅಂದಾಗ ಹೌದು ನಿನ್ನೆಯಿಂದ ನಾನು ಹೇಳೋಕ್ಕೆ ಪ್ರಯತ್ನನೇ ಪಡ್ತಿದ್ದೇನೆ ಆದರೆ ನೀವು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ. ಏನು ಸುಮ್ಮನೆ ನಿನಗೆ ವಿಜಯಕ್ಕ ಎಲ್ಲಿದ್ದಾರೆ ಅಂತ ಗೊತ್ತಾ ಅಂತ ಕೇಳಿದ್ದಕ್ಕೆ ಹೌದು ಅಂತ ಹೇಳ್ತಾರೆ. ಬನ್ನಿ ಸಾಹೇಬ್ರೆ ನಾನು ನಿಮ್ಮನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಕಾತ್ಯಾಯನಿ ಅವರು ಹೇ ಶಿವಪ್ರಸಾದ್ ಅಂತ ಕೂಗ್ಬಿಡ್ತಾರೆ. ತಕ್ಷಣ ಇಡೀ ಮನೆಯವರೆಲ್ಲರೂ ಕೂಡ ಹೋಗ್ತಾರೆ. ಈ ಕಡೆ ಚಿಕ್ಕಮ್ಮ ನೋಡಿದ್ರ ಸಾಹೇಬ್ರೆ ಚಿಕ್ಕಮ್ಮ ಬರೋದೇ ಇಲ್ಲ ಮನೆಗೆ ಅಂತಿದ್ರೆ, ಆದರೆ ಇವತ್ತು ಬಂದೇ ಬಿಟ್ರು ಅಂತ ಹೇಳ್ತಿದ್ರೆ. ಇಲ್ಲಿಗೆ ನಾನು ಬಂದಿರೋದು ಆತಿಥ್ಯಕ್ಕಲ್ಲ, 10 ವರ್ಷದ ನನ್ನ ಸೇಡ್ಗೆ ಮುನ್ನುಡಿ ಬರೆಯೋದಕ್ಕೆ. ಯಾವುದೇ ಕಾರಣಕ್ಕೂ ಈ ಮನೇಲಿ ಯಾರು ನೆಮ್ಮದಿಯಾಗಿರೋದಕ್ಕೂ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟು ಹೋಗೋದಕ್ಕೆ. ಎಲ್ಲಿ ನಿನ್ನ ಮಾವ ಅತ್ತೆ ಅಂತ ಕೇಳ್ತಿದ್ದಾರೆ, ಅವ್ರು ಯಾರೂ ಇಲ್ಲ ದೇವಸ್ಥಾನಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಿದ್ದಾಗೆ ಅಯ್ಯೋ ಇದರಿಂದ ದ್ವೇಷದಿಂದ ಏನು ಸಾಧಿಸ್ತೀರಾ ಅಂದಾಗ ಏನು ಸಾಧಿಸ್ತೀನ ನನ್ನ ಮಗಳಿಗೆ ನೆಮ್ಮದಿ ಸಿಗುತ್ತೆ ಆತ್ಮಕ್ಕೆ, ಅಷ್ಟು ಸಾಕು. ನನಗಿರೋದೆ ಒಬ್ಬ ಮಗಳು ಜೀವಕ್ಕೆ ಜೀವವಾಗಿ, ಅದನ್ನು ಬಿಟ್ಟು ಬೇರೆ ಯಾರೂ ಕೂಡ ನನಗಿಲ್ಲ. ನನ್ನ ಅಣ್ಣನ ಜೊತೆ ಇರೋ ಸಂಬಂಧ ಯಾವತ್ತೋ ಕಳೆದೋಯ್ತು. ನಾನು ಇಲ್ಲಿಗೆ ಬಂದಿರೋದೆ ಅವನ ಮನೆನ ಸ್ಮಶಾನ ಮಾಡಿಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಜೈ ಮತ್ತು ಜಾನು ಇವರು ಕೂಡ ಎದುರುಕೊಂಡು ಮೇಲ್ಗಡೆನೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಡೋದಿಲ್ಲ ಅಂತ. ಈ ಕಡೆ ಸಾಧನ ಬಂದಿದೆ, ಇನ್ನೂ ಕೂಡ 10 ವರ್ಷ ಆದರೂ ನೀನು ಸೈಡ್ ಹೋಗಿಲ್ವಾ ಅಂತ ಕೇಳ್ತಿದ್ರೆ. ಇಲ್ಲ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಸೈಡ್ ಹೋಗೋಕ್ಕೆ ಏನು ಮಾಡಬೇಕು ಅಂತ ಸುಮ್ಮನೆ ಕೇಳೋದಕ್ಕೆ ಇವಳು ಗಂಡನ ರಕ್ತ ಬೇಕು, ಅವ್ನು ಸಾಯಬೇಕು, ಅದೇ ನನ್ನ ಉದ್ದೇಶ ಅಂತದಾಗ ಈ ಕಡೆ ಸಾಧನ ಮೇಲ್ಗಡೆ ಜೈ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ. ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ತೀರ್ಥ ಹೇಳ್ತಿದ್ರೆ. ಆ ರೀತಿ ಆಗೋದಕ್ಕೆ ನೀನು ಬಿಡೋಲ್ಲ ಅಂದರೆ ಮೊದಲು ನಿನ್ನನ್ನು ಫಿನಿಷ್ ಮಾಡ್ತೀನಿ, ಆನಂತರ ನಿಮ್ಮ ಮನೆಯವ್ರಿಗೆ ಮುಹೂರ್ತ ಇಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಸುಮ್ಮನಾನು ಕೂಡ ಇದು ಯಾವುದು ಆಗೋದು ಬಿಡೋಲ್ಲ ಅಂದಾಗ ನಿನ್ನೂ ಕೂಡ ಬಿಡೋದೇ ಇಲ್ಲ ಅಂತ ಕಾತ್ಯಾಯನಿಯವರು ಹೇಳ್ತಿದ್ದಾರೆ. ನಂತರ ಎಲ್ಲರ ಫೋಟೋಗೆ ಇಂಟು ಮಾರ್ಕ್ ಹಾಕಿ ಬಿಸಾಡ್ತಿದ್ದಾರೆ. ಈ ಕಡೆ ಜಾನು ಮತ್ತು ಹಾಗೆ ಜೈ ಯಾವುದೇ ಕಾರಣಕ್ಕೂ ಅವ್ರು ನನ್ನನ್ನು ಉಳಿಸೋದಿಲ್ಲ, ನನ್ನ ಕತೆ ಮುಗ್ದೋಯ್ತು, ಅವ್ರು ಇಲ್ಲಿಂದ ಹೋಗೋದಂಗ ನಾನಂತೂ ಈ ಮನೆ ಬಿಟ್ಟು ಹೋಗೋದಿಲ್ಲ ಹೊರಗಡೆ ಅಂತ ಹೆದರ್ಕೋತಿದ್ದಾಗೆ ಕಾತ್ಯಾಯನಿ ಹೋಗ್ತಿದ್ದಾಗೆ ಹೊರಗಡೆ ಹೋಗ್ತಾರೆ. ಬಟ್ ಅದಕ್ಕೂ ಮೊದಲು ಇಲ್ಲಿ ವಿಜಯಮ್ಮ ಗಲಾಟೆ ಏನೋ ಆಗ್ತಿದೆ ಅಂತ ಅಂದ್ಕೊಂಡು ಹೊರಗಡೆ ಬಂದುಬಿಡ್ತಾರೆ. ಮಗು ಅಲ್ಲಿ ಸುಮ್ಮನ ಚಿಕ್ಕಿನ ಬೈತಿದ್ದಾರೆ. ಎಲ್ಲರೂ ಕೂಡ ಸುಮ್ಮನ ಚಿಕ್ಕಿ ನೀವು ಇಲ್ಲಿದ್ದೀರಾ ಅಂತ ಹೇಳಿಬಿಟ್ರು ಅಂತ ಹೇಳ್ತಿದ್ದಾಗೆ ಅಯ್ಯೋ ನಾನು ಇಲ್ಲಿದ್ದರೆ ಸುಮಿಗೆ ಇನ್ನೂ ಕೂಡ ತೊಂದರೆ ಆಗುತ್ತೆ, ಸಾಹೇಬ್ರು ಕೂಡ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ನಂಬೋದಿಲ್ಲ, ಸಾಧನ ಪಿತೂರಿ ಮಾಡಿಬಿಡ್ತಾಳೆ, ಅದಕ್ಕೋಸ್ಕರ ಸಾಕ್ಷಿ ತೊಗೊಂಡೆ ಇಲ್ಲಿಗೆ ಬರಬೇಕು ಅಂತ ಹೇಳಿ ಈ ಕಡೆ ಮಗು ಹತ್ರ ಹಿಂದೆ ಡೋರ್ ಎಲ್ಲಿದೆ ಅಂತ ಕೇಳಿ ಇಳಿಯೋಕೆ ಹೋದರೆ ಅಲ್ಲಿ ಜಾನು ಮತ್ತು ಜೈ ಮಾತಾಡ್ತಿರೋದು ನೋಡಿ ಅಲ್ಲಿ ದಾರಿ ಕಾಣದೆ ಸುಮ್ಮನಾಗ್ತಾರೆ. ನಂತರ ಈ ಕಡೆ ಜೈ ಮತ್ತು ಜಾನು ಬರ್ತಾರೆ, ಫೋಟೋಸ್ ಎಲ್ಲ ನೋಡಿ ಗಾಬರಿ ಆಗ್ತಾರೆ. ಅದರ ನಡುವೆ ಈ ಕಡೆ ಮತ್ತೆ ಒಳಗಡೆ ಹೋಗ್ತಿದ್ದಾಗೆ ಈ ಕಡೆ ತೀರ್ಥ ನನ್ನ ಕೆಲಸ ಇದೆ ಅಂತ ಹೋಗ್ತಿದ್ರೆ ಹೋಗಬೇಡಿ ಸಾಹೇಬ್ರೆ ಅಂತ ಕೇಳ್ಕೊತಿದ್ದಾರೆ. ಇಲ್ಲ ಸುಮ್ಮನವ್ರೆ ನಾನು ಹೋಗಲೇಬೇಕು, ಕಾಶಿ ಸಿಕ್ಕಿದ್ರೆ ವಿಜಯಮ್ಮ ಕೂಡ ಸಿಗ್ತಾರೆ ಅಂತದಾಗಿ ವಿಜಯಮ್ಮ ಎಲ್ಲಿ ಸಿಗ್ತಾರೆ, ಅವರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು ಅಂತದಾಗಿ ಎಲ್ಲಿದ್ದಾರೆ ಅವರು, ಆಗಿದ್ದ ಬರೀ ಗೊತ್ತು ಅನ್ನೋದ್ರಲ್ಲೇ ಇದೆಯಾ ಅಂತ ಸಾಧನ ಕೇಳ್ತಿದ್ರೆ ಎಲ್ಲೂ ಇಲ್ಲ ನಮ್ಮನೇಲಿದ್ದಾರೆ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಏನು ಹೇಳ್ತಿದ್ರೆ ಸುಮ್ಮನವ್ರೆ ಅಂದಾಗ ಹೌದು ನಾನೇ ಅವ್ರನ್ನ ಅವತ್ತು ಹೋಗಿ ಕರ್ಕೊಂಡು ಬಂದೆ, ಅವ್ರಿಗೆ ಪ್ರಾಣ ಭಯ ಆಯಿತು, ಎಲ್ಲಿದ್ದರೂ ಕೂಡ ಕಾಶಿ ಬಿಡ್ತಿರ್ಲಿಲ್ಲ, ಅದಕ್ಕೆ ನಾನೇ ಅವ್ರನ್ನ ನಮ್ಮ ಸ್ಟೋರ್ ರೂಮಲ್ಲಿ ಇರಿಸಿದ್ದೀನಿ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾರೆ. ಬಟ್ ಸ್ಟೋರ್ ರೂಮಲ್ಲಿ ಯಾರೂ ಕಾಣಿಸ್ತಿಲ್ಲ, ಏನಿದು ಯಾರೂ ಕಾಣಿಸ್ತಿಲ್ಲ ಅಂತದಾಗೆ ಇಲ್ಲೇ ಇದ್ರೂ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಮಗುನೇ ಸತ್ಯ ಹೇಳಿಬಿಡುತ್ತಾ ಇಲ್ಲಿ ಅವರು ಹೊರಗಡೆ ಹೊರಟೋಗ್ಬಿಟ್ರು ಅಂತ. ನಂತರ ಈ ಕಡೆ ಸಾಧನ ಕಾಶಿಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿ ನಿಮ್ಮಮ್ಮ ಹೊರಗಡೆ ಬಂದಿದ್ದಾರೆ ಮುಗಿಸ್ಬಿಡು ಅಂತ ತಿಳಿಸ್ತಾರೆ. ಈ ಕಡೆ ಕಾಶಿ ಅಮ್ಮ ಹೋಗಿ ವಿಡಿಯೋನ ಎಲ್ಲಿದೆ ಅನ್ನೋದನ್ನು ಕಂಡು ಹಿಡಿದು ಎತ್ಕೊಳ್ಳೋಕೆ ಹೋಗಿದ್ದಾರೆ. ಈ ಕಡೆ ಆ ವಿಡಿಯೋ ಸಿಗೋದ್ರ ಒಳಗೆ ವಿಜಯಮ್ಮನ ಸಾವಾಗತ್ತಾ. ಈ ಕಡೆ ಸುಮನಾ ತೀರ್ಥಗೆ ವಿಡಿಯೋ ಸಿಗುತ್ತಾ ಇಲ್ವಾ
ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.